ಬಂದ್ಬಿಟ್ಟು ಒಂದು 15 ತನಕ ಬಾಳುತ್ತೆ. 15.5? 15 ತನಕ ಬಾಳುತ್ತೆ. ಒಂದ್ ಮೊಟ್ಟೆ ಬಂದು 250 ರೂಪಾಯಿ. ಅಣ್ಣ ನಿಮ್ದೊಂದು ಪರಿಚಯ ಮಾಡ್ಕೊಳ್ಳಿ ಹಿಂಗೆ. ನಮ್ಮ ಹೆಸರು ಬಂದ್ಬಿಟ್ಟು ಅಶ್ವಥ್ ಕುಮಾರ್ ಅಂತ. ಇಲ್ಲ ಸೋಮೇರಹಳ್ಳಿ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಅಣ್ಣ ನೀವು ಬಂದು ಏನ್ ಕೆಲಸ ಮಾಡ್ತಿರೋದು? ನಾವು ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ. ಮಾಡಿದ್ರೆ ನನ್ನ ಲಾಭ ಆಯ್ತಾ ಹೆಂಗೆ? ಹಂಗೇನಿಲ್ಲ, ಲಾಭ ಇದೆ, ಒಳ್ಳೆ ಚೆನ್ನಾಗಿ ಅನುಕೂಲ ಇದೆ. ಅಂದ್ರೆ ಇದು ಹೈನುಗಾರಿಕೆ ಕೆಲವರು ಒಂದು ವಿಡಿಯೋ ನೋಡಿದ್ರೆ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಏನಿದ್ರು ಫಸ್ಟ್ ಗೆ ಏನು ಆಗಲ್ಲ. ಫಸ್ಟ್ ಗೆ ಏನು ಆಗಲ್ಲ, ಅದ್ರಲ್ಲಿ ಮಾಡ್ತಾ ಹೋದ್ರೆ ಇದೆ ಅಲ್ಲ, ಒಳ್ಳೆ ಲಾಭ ಇದೆ. ಫಸ್ಟ್ ಗೆ ತಾಂಬಂದ್ ಇವಾಗ ಹಸ ತಾಂಬಂದ್ಬಿಟ್ಟು ಒಂದ್ ಹಸ ಹಾಲ್ ಕರಿಯಲ್ಲ, ದಳ್ಳಾಳಿಗಳು ಇರ್ತಾರೆ. ಅವ್ರ ದಳ್ಳಾಳಿಗಳು ಏನ್ ಮಾಡ್ತಾರೆ, ಒಂದ್ 3 ದಿನ ಹಾಲ್ ಕರಿದಂಗ್ ನಿಲ್ಸ್ಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ನಮ್ಮಂತರ ಇರ್ತಾರಲ್ಲ ಫಸ್ಟ್ ಗೆ ಸ್ಟಾರ್ಟಿಂಗ್ ಸಾಕೋರು, ಅವ್ರ ಹತ್ರ ಕೆತ್ತಲ್ ನೋಡಿ ಮೋಸ ಬಿದ್ದು ತಗೊಂಬಂದ್ಬಿಡ್ತಾರೆ. ತಗೊಂಬಂದ್ಬಿಟ್ಟು ಏನಾಗ್ಬಿಡುತ್ತೆ, ಹಾಲ್ ಕರೆದ್ಮೇಲೆ ಫಸ್ಟ್ ದಿವಸ ಹಾಲ್ ಬರುತ್ತೆ, 2ನೇ ದಿವಸ ಹಾಲ್ ಬರಲ್ಲ. ಅವಾಗ ಏನಾಗುತ್ತೆ, ಜನಗಳಿಗೆ ಹಂಗ ಅನ್ಸುತ್ತೆ ಹೈನುಗಾರಿಕೆಯಲ್ಲಿ ಏನಿಲ್ಲ, ಲಾಸ್ ಆಗುತ್ತೆ, ಇದಿಲ್ಲ ಅಂತ ಅನ್ಕೊಂಡ್ಬಿಟ್ಟು ಹಂಗಾಗಿ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಅದೇ ಇದು ಅಂದ್ರೆ ಅಣ್ಣ ನೀವು ಹೊಸ ಇವೆಲ್ಲ ತಂದಿದ್ ಎಲ್ಲಿಂದ? ಇಲ್ಲೇ ಇದು ಕುನ್ನಿಕೆರೆಯಲ್ಲಿ ತಂದ್ವಿ, ಇದು ಗೊರ್ಲಡ್ಕಲ್ ತಂದ್ವಿ, ಇದು ಇಲ್ಲ ಇದ್ದೂರಲ್ಲೇ ತಂದ್ವಿ. ನೀವೇ ಹೋಗಿದ್ದು ಏನು? ನಾವೇ ಹೋಗಿದ್ದು. ಒಳ್ಳೆ ಚೆನ್ನಾಗಿರೋ ಹಸುಗಳೇ ಕೊಟ್ಟಿದ್ದಾರೆ. ಒಳ್ಳೆ ಅನುಕೂಲ ಇದೆ. ನಾವೇನಿಲ್ಲ ಅಂದ್ರೆ ಡೈಲಿ ಒಂದ್ 15-20 ಲೀಟರ್ ಹಾಲ್ ಹಾಕ್ತಿವಿ. ಬೆಳಿಗ್ಗೆ 15, ಸಾಯಂಕಾಲ 15, 30 ಲೀಟರ್ ಹಾಲ್ ಹಾಕ್ತಿವಿ. ತಿಂಗಳಿಗಣ ಒಂದು ಎಷ್ಟು? 15 ದಿವಸಕ್ಕೆ ಏನಿಲ್ಲ ಅಂದ್ರೆ ಒಂದು 20,000 ರೂಪಾಯಿ. 15 ದಿವಸಕ್ಕ ಬಿಲ್ ಆಗೋದು? 15 ದಿವಸಕ್ಕೆ ಒಂದ್ಸತಿ ಬಿಲ್ ಆಗುತ್ತೆ. 20,000 ರೂಪಾಯಿ. 20,000 ರೂಪಾಯಿ ಬರುತ್ತೆ 15 ದಿವಸಕ್ಕೆ. ಅಂದ್ರೆ ಒಂದು ನಿಮ್ದು ಇದು ಕೋಳಿ ಬೇರೆ ಸಾಕ್ತಿವಿ ಅಂತಿದ್ದೀರಲ್ಲ, ಕೋಳಿ ಗಿಳಿಯನ್ನೆಲ್ಲ ಸೇರಿ ತಿಂಗಳ ಏನಿಲ್ಲ ಅಂದ್ರೆ ಒಂದು 40,000 ಬರುತ್ತೆ. ಆರಾಮಾಗಿ ಜೀವನ ಮಾಡ್ಬೋದು. ಯಾವ್ದು ರಿಸ್ಕ್ ಇಲ್ದಂಗೆ, ಯಾವ್ದು ಟೆನ್ಷನ್ ಇಲ್ದಂಗೆ ಆರಾಮಾಗಿದ್ರು ಬಂದ್ರೆ ಒಂದು ನೆಮ್ಮದಿ. ದುಡ್ಡಾಗುತ್ತೆ ಎಂಬಕ್ಕಿಂತ ಒಂದ್ ನೆಮ್ಮದಿ. ಅದೇ ನೀವು ಹೊಸ ತರಕ್ಕೆ ನೀವು ನಿಮ್ಮ ಅಪ್ಪಾಜಿ ಅವರೆಲ್ಲ ಹೋಗಿದ್ರೆ? ಅವ್ರ ಅಪ್ಪಾಜಿ ನಾನು ಎಲ್ಲ ಹೋಗಿ ತಂದೆ. ಕೆಲವರು ಅದು ಕೆಚ್ಚಲು ನೋಡಿ ಮೋಸ ಬೀಳ್ತಾರೆ. ಹೌದೌದೌದು, ಕೆಚ್ಚಲು ನೋಡಿ ನಾವು ಫಸ್ಟ್ ಗೆ ಸ್ಟಾರ್ಟಿಂಗ್ ಮೋಸ ಬಿದ್ದಿದ್ವಿ. ಏನ್ ದಳ್ಳಾಳಿ ಬಿಡ್ಬೇಕು ವ್ಯಾಪಾರ. ಇವಾಗ ರೈತರು ನಾವ್ ಇವಾಗ ನಾವ್ ಸಾಕ್ತಿದೀವ, ಅವ್ರ ಹತ್ರ ಮೋಸ ಇರಲ್ಲ, ನಮ್ಮ ರೈತರ ಹತ್ರ ಹೋಗಿ ತಗೊಂಡ್ಬರ್ಬೇಕು. ಇವಾಗ ಮಾರ್ಕೆಟ್ ಅಲ್ಲಿ ಹೋಗಿ ತಂದ್ರು 3 ದಿನದ 4 ದಿನದ ಹಾಲ್ ನಿಲ್ಸಿ ಕೆಚ್ಚಲು ತೋರಿಸಿ ಮಾರಾಡಿರ್ತಾರೆ. ಆ ದಳ್ಳಾಳಿ ಕಡೆಯಿಂದಾನೆ ಬಹಳ ಲಾಸ್ ಆಗೋದು. ಅದೇ ನಾವೇ ಏನೇ ಇದ್ರು ನಾವೇ ಡೈರೆಕ್ಟ್ ಹೋಗ್ಬೇಕು, ನೋಡ್ಬೇಕು, 2 ದಿನ ಹಾಲ್ ಕರಿಬೇಕು, ನೋಡ್ಕೊಂಡ್ ತಗೊಂಡ್ಬರ್ಬೇಕು. 2 ದಿನ ಆಗ್ಲಿ 3 ದಿನ ಆಗ್ಲಿ ನಾವ್ ಹಾಲ್ ಕರಿಬೇಕು. ಹಸಿನಾಗ ಇಷ್ಟು ಬರುತ್ತೆ. ನೀವು ಕರುದ್ರಾ? ನಾವ್ ಕರೆದ್ವಿ. 4 ಲೀಟರ್ ಬರುತ್ತೆ ಅಂತ ಹೇಳಿರ್ತಾರೆ, ಅದು 1.5 ಲೀಟರ್ ಕೊಡ್ತಾ ಇರುತ್ತೆ. ಬಹಳ ಮೋಸ ಇದೆ. ನೀವ್ ನೋಡ್ಬೇಕು, 2 ದಿನ ನೋಡ್ಕೊಂಡು ಇವತ್ತು ಹಸ ನೋಡಿದ್ವಿ ಅಂದ್ರೆ ಇವತ್ತು ಸಾಯಂಕಾಲ 2 ದಿನ ಹಾಲ್ ಕರಿಬೇಕು. ಕರೆದಾಗ ಗೊತ್ತಾಗುತ್ತೆ. ಇವಾಗ ಓದಕ್ಕೆ ನೋಡ್ದಕ್ಕೆ ತಗೊಂಡ್ಬರ್ಬಾರ್ದು ಹಸನ. ನಾವು ಫಸ್ಟ್ ಗೆ ಸ್ಟಾರ್ಟಿಂಗ್ ಹಂಗ್ ಮಾಡಿದ್ವಿ, ಇವಾಗ ಏನಿಲ್ಲ, ಎಲ್ಲ ಹೊಂದ್ಕೊಂಡಿದೆ. ನಾವು ಸ್ಟಾರ್ಟಿಂಗ್ ಸಾಕ್ಬೇಕಾದ್ರೆ ಮೋಸವಾಗಿ ತಂದು ಸಾಕ್ತಾ ಇರೋದು. ಅಣ್ಣ ಇದು ಫ್ಯಾಟ್ ಬರಕ್ಕೆ ಏನಾನ ಫುಡ್ ಡೈರಿ ಬೂಸ್ ಅಷ್ಟೇ, ಫ್ಯಾಟ್ ಅದು ಬಂದಿರುತ್ತೆ ಅವಾಗ್ಲೇ ಅದಕ್ಕೆ ಏನೇನಿಲ್ಲ. ಅದು ನಿಮಗೆ ಫ್ಯಾಟ್ ಮೇಲೆ ಇದು ಕೊಡೋದಾ ಏನು? ಫ್ಯಾಟ್ ಮೇಲೆ ಅಮೌಂಟ್ ಹಾಕೋದು. ಲೀಟ್ರಿಗೆ 34 ರೂಪಾಯಿ ಕೊಡ್ತಾರೆ ಅನುದಾನ ಸರ್ಕಾರದಿಂದ. ಒಂದು 5 ರೂಪಾಯಿ ಅನುದಾನ ಹಾಕ್ತಾರೆ. ಫ್ಯಾಟ್ ಬಂತು ಒಂದು 4 ಪಾಯಿಂಟ್ ಮೇಲೆ ಇನ್ನ 1 ರೂಪಾಯಿ 1-2 ಪಾಯಿಂಟ್ ಜಾಸ್ತಿ ಬಂತು ಅಂದ್ರೆ 1-2 ರೂಪಾಯಿ ಹಾಕೊಡ್ತಾರೆ ಲೀಟ್ರಿಗೆ. ಫ್ಯಾಟ್ 1 ಪಾಯಿಂಟ್ 6 ಪಾಯಿಂಟ್ ಬಂತಂದ್ರೆ 35 ರೂಪಾಯಿ ಹಾಕೊಡ್ತಾರೆ. ಹಿಂಗೆಲ್ಲ ಇದೆ. ನೀವು ಇದು ನೇಪಿಯರ್ ಮಾತ್ರನಾ? ಇಲ್ಲ, ಸ್ವಲ್ಪ ಒಣಹುಲ್ಲು ಕೊಡ್ತೀವಿ. ಬೆಳಗ್ಗೆ ಟೈಮು 1-2 ಸೀಡ್ ರಾಗಿ ಕಡ್ಡಿ, 1-2 ಸೀಡ್ ಸೆಪ್ಪೆ ಹಾಕ್ಬಿಡ್ತೀವಿ. ಆಮೇಲೆ ನೇಪರ್ ಕೊಡ್ತೀವಣ್ಣ. ಒಂದೇ ತರ ಮೇವು ಹಾಕ್ಬಿಡ್ದಲ್ಲ, ಒಣಮೇವು ಚೆನ್ನಾಗಿರುತ್ತೆ. ಒಂದೇ ತರದ್ ಮೇವು ಅವಕ್ಕೂ ಬೇಜಾರಾಗುತ್ತೆ. ಹಂಗಾಗಿ ನಾವು 1-2 ತರದ್ ಮೇವು ಒಣಮೇವ್ ಹಾಕಿ ಆಮೇಲೆ ಕೊಡ್ತೀವಣ್ಣ. ಇದು ಹಸೆ ಮೇವು ಬಂದ್ಬಿಟ್ಟು ಸೆಡೆ ಸೊಪ್ಪು ಇದೆಯಲ್ಲ, ಈಗ ಇದನ್ನು ಮಿಷಿನ್ ಹಾಕ್ತಿವಿ. ಮತ್ತೆ ನೇಪಿಯರ್ ಮಿಕ್ಸ್ ಮಾಡ್ಬಿಟ್ಟು ಜೊತೆಗೆ ಕೊಟ್ಬಿಡ್ತೀವಿ. 2 ಮಿಕ್ಸ್ ಮಾಡಿ ಕೊಡ್ತೀವಿ. 2 ಮಿಕ್ಸ್ ಮಾಡಿ ಕೊಡ್ತೀವಿ. ಹಾಲ್ ಚೆನ್ನಾಗ್ ಬರುತ್ತೆ ಅದಕ್ಕೆ, ಇದಕ್ಕೆ ನೇಪಿಯರ್ ಹೊಟ್ಟುಂಬುತ್ತೆ. ಹಂಗಾಗಿ ಅದೊಂದೇ ಕೊಡಬಾರ್ದು, ಅದೊಂದೇ ಕೊಟ್ರೆ ಕುತ್ತಿಗೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀವಣ್ಣ. ಎಷ್ಟು 1-2 ಟೈಮ್ ಕೊಡ್ತೀರಾ? 1-2 ಟೈಮ್ ಕೊಡ್ತೀವಣ್ಣ. ಇವಾಗ ಬೆಳಿಗ್ಗೆ ಒಂದು 7 ಗಂಟೆಗೆ ಹಾಲ್ ಕರಿಯೋದ್ ಆಗ್ಬಿಡುತ್ತೆ. ಒಂದ್ 9 ಗಂಟೆಯಿಂದ 10 ಗಂಟೆ ತನಕ ಮೇವು ಕೊಡ್ತೀವಿ ತಿನ್ನುವಷ್ಟು. ಮತ್ ಸಾಯಂಕಾಲ ಟೈಮು ಒಂದ್ ಸ್ವಲ್ಪ ಕೊಟ್ಟು ಹಾಲ್ ಬೂಸ ಇಟ್ಬಿಟ್ಟು ಹಾಲ್ ಕರೆದ್ ಬಿಡ್ತೀವಿ. ಅಂದ್ರೆ ಹಾಲ್ ಕರಿಯೋಕ್ ಮುಂಚೆ ಕೆಲವರು ಇದು ಫೀಡ್ ಗೀಡೆನ ಅದೇ ಫೀಡ್ ಇಡ್ತೀವಣ್ಣ. ಫೀಡ್ ಕೊಟ್ಟು ಆಮೇಲೆ ಹಾಲ್ ಕರಿತೀವಿ. ಆಮೇಲೆ ಒಂದ್ 10 ನಿಮಿಷ ಬಿಟ್ಟು ಹಾಲ್ ಕರಿತೀವಿ ಫೀಡ್ ಕೊಟ್ಟಾದ್ಮೇಲೆ. ಮತ್ತೆ ಅಣ್ಣ ಇದು ಕೋಳಿ ಇದೆ, ಒಳಗಡೆ ಇದೆ, ಸ್ವಲ್ಪ ಆ ಕಡೆ ಹೊರಗಡೆ ಇದೆ. ಈ ಮಾರೋದಣ್ಣ ಮಾರಕ್ಕ ಏನು? ಮಾರ ಪರ್ಪಸ್ಸಿಗೆ. ಎಲ್ಲಿಂದ ಅಣ್ಣ ನೀವು ತಂದಿರೋದು?
ಎಲ್ಲ ಮನೆ ಕೋಳಿನೇ. ಸ್ಟಾರ್ಟಿಂಗ್ ಸ್ವಲ್ಪ ಇಲ್ಲೇ ಹೊರಗಡೆ ಹಿರಿಯೂರಲ್ಲೇ ಲೋಕಲ್ ಕೋಳಿನೇ ತಂದೆ, ಅದ್ರಲ್ಲೇ ಇಷ್ಟು ಬಂದಿದಾವೆ. ಇದು ಯಾವ್ದು? ಇದು ಪೆಟ್ಸೆ ಬಂದ್ಬಿಟ್ಟು ಫೈಟರ್ ಜಾತಿ. ಇದು ರೇಟ್ ಬಂದ್ಬಿಟ್ಟು ಫೈಟರ್ ಜಾತಿ. ರೇಟ್ ಬಂದ್ಬಿಟ್ಟು ಒಂದ್ 3,500 ರೂಪಾಯಿ ಬಾಳುತ್ತೆ. 2,500 ಇಂದ 3,000. 2,500 ಇಂದ 3,000. ಅವು ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರ? ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ. ಮತ್ತೆ ಹೊರಗಡೆ ಬಸ್ಸಿಗೆ ಇಲ್ಲಿ ಬಸ್ಗಳು ಬರ್ತಲ್ಲ, ಟ್ರಾನ್ಸ್ಪೋರ್ಟ್ ಬೇಕಾದ್ರು ಮಾಡ್ಕೊಡ್ತೀವಿ. ಈ ತಮಿಳ್ನಾಡ್ ಕಡೆ ಏನನ್ನ ಕಳಿಸ್ತೀರಾ ಏನು? ಇಲ್ಲ, ತಮಿಳ್ನಾಡ್ ಕಡೆ ಹೋಗಲ್ಲ. ತಮಿಳ್ನಾಡ್ ಕಡೆ ಅಷ್ಟಕ್ಕಷ್ಟೇ ಕಳ್ಸೋದು. ಮಂಗಳೂರು, ಬೇಲೂರು, ಮತ್ತೆ ತರೀಕೆರೆ ಆ ಕಡೆ ಸೈಡ್ ಎಲ್ಲ ಕಳಿಸ್ತಾ ಇರ್ತೀವಿ. ಲೋಕಲ್ ಅಲ್ಲೇ ಬಂದ್ ಜನಗಳು ತಗೊಂಡ್ ಹೋಗ್ತಿರ್ತಾರೆ. ಇವು ಕಣ ಫೀಡು ಮೆಕ್ಕೆಜೋಳ, ಸಜ್ಜೆ ಅಷ್ಟೇ. ಹೊರಗಡೆ ಏನ್ ಬಿಡಲ್ಲ. ಇದು ಬಿಡ್ತೀವಿ, ಹೊರಗಡೆ ಬಿಡ್ತೀವಿ. ಇವಾಗ ದೊಡ್ಡದಾಗಿರೋದ್ರಿಂದ ಒಂದೊಂದ್ ಹುಂಜ ಸೇರಲ್ಲ. ಏನಾಗುತ್ತೆ ಅಂದ್ರೆ ಇವಾಗ ಎರಡು ಮೆಜಾರಿಟಿ ಬಂದಿರೋದ್ರಿಂದ ಒಂದಕ್ಕೊಂದು ಕಡ್ದಾಡ್ಬಿಡುತ್ತೆ. ಇವಾಗ ಇದೇ ದೊಡ್ಡ ಹುಂಜ 2 ಅಣ್ಣ ತಮ್ಮಗಳಾಗಿದ್ರು ಆಟೋಮೆಟಿಕ್ ಕಡ್ದಾಡಕ್ ಹೊಂದ್ಕೊಂಡ್ಬಿಡುತ್ತೆ. ಅದು ಜಾತಿನೇ ಅಷ್ಟದು. ಹೌದಾ? ಸರಿ 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 ಸರಿ. ಇಷ್ಟ ಇಲ್ಲಿ ಈ ಕಡೆ 2 ಇದೆ, ಆ ಕಡೆ ಒಂದ್ 2 ಇದೆ. ಇವು ಸೇಮಾ? ಅವೇ ಜಾತಿ? ಅವೇ ಜಾತಿನೇ. ಇದೇನಿದೆ 3 ಒಂದೇ ಅಣ್ಣ ತಮ್ಮಗಳು 3. ಇದು ಸೇಮ್ ಜಾತಿ. ಏನಿದೆ ಒಂದ್ 3.5 2.5 ಇಂದ 3,500 ರೂಪಾಯಿ ತಗ ಬಾಳುತ್ತೆ ಈ ಜಾತಿ. ನೀವ್ ಹೆಂಗಣ ಅವ್ರಿಗೆ ಈಗ ಸೇಲ್ ಮಾಡ್ತಿರಲ್ಲ, ಹೆಂಗ್ ಕಾಂಟ್ಯಾಕ್ಟ್ ಮಾಡಿ? ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಗಳಿದೆ ನಮ್ಮ. ಹೌದಾ? ಗ್ರೂಪ್ ಗಳಿಂದ ಹಾಕ್ಬಿಡ್ತೀವಿ. ಅದು ಎಲ್ಲಾದ್ರೂ ವಿಡಿಯೋ ಅದ್ರ ಡೀಟೇಲ್ಸ್ ಎಲ್ಲ ಗ್ರೂಪ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ಹಾಕ್ಬಿಡ್ತೀವಿ. ಅವಾಗ ಏನ್ ಅವ್ರಿಗೆ ಇವಾಗ ನೋಡಿರ್ತಾರಲ್ಲ, ಅದರಿಂದ ಅವ್ರ ರೇಟ್ ಬೇಕಾದ ರೇಟಿಗೆ ಕೇಳ್ತಾರೆ. ಅವ್ರಿಗೆ ಅವರು ತಗೊಂಡೋಗಿ ಮಾರ್ಕಂಬ ರೇಟಿಗೋ ಇಲ್ಲ ಆಡೋ ರೇಟಿಗೋ ಕೇಳ್ಕೊಂತಾರ. ಅವ್ರಿಗೆ ಬೇಕಾದ ರೇಟಿಗೆ ಕೇಳ್ಕೊಂಡ್ ನಮಗ್ ಇಟ್ಟಿದ್ರೆ ನಾವ್ ಕೊಡ್ತೀವಿ. ಇಲ್ಲಾಂದ್ರೆ ಹಿಂಗೆ ಸ್ಟಾಕ್. ಆಲ್ಮೋಸ್ಟ್ ಫೈಟರ್ ಆಲ್ಮೋಸ್ಟ್ ಫೈಟರ್ ಬ್ರೀಡ್. ಇದು ಫೈಟರ್ ಬ್ರೀಡ್. ಇದು ಜಾತಿ ಬಂದ್ಬಿಟ್ಟು ಫಿಲಿಪೀನ್ಸ್ ಕ್ರಾಸ್. ಇದು ರೇಟ್ ಬಂದ್ಬಿಟ್ಟು ಒಂದು 15,500 ತಕ ಬಾಳುತ್ತೆ. 15,500? 15,500 ತಕ ಬಾಳುತ್ತೆ. ಎಷ್ಟು ತಿಂಗಳು ಏನನ? ಇದು ಬಂದ್ಬಿಟ್ಟು ಒಂದು 9 ತಿಂಗಳದ ಕೋಳಿ. 9 ತಿಂಗಳಿಂದ ಇಲ್ಲೇ ಐತಾ? 9 ತಿಂಗಳು ಮನೆಯಲ್ಲೇ ಹುಟ್ಟಿ ದೊಡ್ಡದಾಗಿರೋದು ಇದು. ಗ್ರೂಪಿಗೆ ಹಾಕಿದಿರಾ ಹೆಂಗೆ? ಇನ್ನ ಇಲ್ಲ, ಸೇಲಿಗೆ ನಾನು ಇಟ್ಟಿಲ್ಲ. ನಾನು ಬ್ರೀಡಿಂಗ್ ಇರ್ಲಿ ಅಂತ ಇಟ್ಕೊಂಡಿದೀನಿ. ಇವಾಗ ಒಬ್ರು ಕೇಳ್ತಿದ್ದಾರೆ, ಇದು 4 ಕೇಳ್ತಿದ್ದಾರೆ. ನಾನ್ ಕೊಡ ಹಿಡಿಯೋದಾಗೇನಿಲ್ಲ, ಬಿಟ್ಕೊಂಡಿದೀನಿ. ಅದೆಲ್ಲ ಇದೆ ಅಲ್ಲ, ಅದು ಫೈಟರ್ ಬ್ರೀಡರ್ಸ್ ಏಟಗಳು, ಫಿಮೇಲ್ಸ್. ಅವು ಫಿಮೇಲ್ಸ್ ಅವೆಲ್ಲ. ಇವು ಪರ್ಮನೆಂಟ್ ಇಲ್ಲೇ? ಇವು ಪರ್ಮನೆಂಟ್ ಇಲ್ಲೇ. ಇದು ಒಂದು 10,000. 10,000? ಇದು 10,000. ಏನನ್ನ ಇಂಟ್ರೆಸ್ಟ್ ಪಟ್ಟು ಇನ್ನ ಪಾರ್ಟಿ ನನಗೆ ಬೇಕು ಅಂತ ಬಂದವರು ಒಂದ್ 2-3 ಸಾವಿರ ಹೆಚ್ಚಿಗೆ ಕೊಟ್ಟು ಇಟ್ಕೊಂಡು ಹೋಗ್ತಾರೆ. 10,000? ಫಿಲಿಪೀನ್ಸ್ ಅಂತ ಒರಿಜಿನಲ್. ಇದು ಒರಿಜಿನಲ್ ಬ್ರೀಡ್. ಇದನ್ನ ಮರಿ ಪಟ್ಟ ಇರೋದ್ರಿಂದ ಇವಕ್ಕೆಲ್ಲ ಸೇಮ್ ಸಜ್ಜೆ, ರಾಗಿ ಅಷ್ಟೇ. ಇದು ಏನಂದ್ರೆ ದೊಡ್ಡದಾಯ್ತು ಅಂದ್ರೆ ಇದು ಮಾಮೂಲಿ ರೇಟ್ 15,000. ಇನ್ನ ಪಟ್ಟ ಒಂದು 7 ತಿಂಗಳು ಪಟ್ಟ. ಹಂಗಾಗಿ ಇದು ಅಷ್ಟೇ. ಇದು ಫಿಲಿಪೀನ್ಸ್ ಅಂತ ಸೇಮ್ ಬ್ರೀಡ್. ಸೇಮ್ ಬ್ರೀಡ್. ಇದು ಒಂದು 10-12 ಹೋಗುತ್ತೆ. ನಾವ್ ಮಾರಕ್ ಪರ್ಪಸ್ ಇಟ್ಟಿಲ್ಲ ಇವಾಗ ಸದ್ಯಕ್ಕೆ, ಬ್ರೀಡಿಂಗ್ ಪರ್ಪಸ್ ಅಂತ ಬಿಟ್ಕೊಂಡಿದೀನಿ. ಇದು ಮತ್ತೆ ಅದು ಇದು ಅದು ಬ್ರೀಡಿಂಗ್ ಪರ್ಪಸ್ ಅಂತ ಬಿಟ್ಕೊಂಡಿದೀನಿ. ಇದು ಅದೇ ಸೇಮ್. ಇದು ಅದೇ, ಇದು ಸೇಮ್. ಅದೆಷ್ಟು? ಇದು ಇವಾಗ ಒಂದ್ ಸ್ವಲ್ಪ ಒಂದ್ 8,000 ಹೋಗ್ಬೋದು. ಇದು ಕೇಳ್ತಿದಾರೆ 6,000-6,500. ನಾನ್ ಕೊಡೋ ಐಡಿಯಾ ಇಲ್ಲ, ಸ್ವಲ್ಪ ದೊಡ್ಡದಾಗ್ಲಿ ಅಂತ ಬಿಟ್ಕೊಂಡಿದೀನಿ. ಅಂದ್ರೆ ಪಾರ್ಟಿ ಡೈರೆಕ್ಟ್ ಆಗಿ ಬಂದ್ರು ಕೊಡ್ತೀನಿ, ಮತ್ತೆ ಟ್ರಾನ್ಸ್ಪೋರ್ಟ್ ಕೇಳಿದ್ರು ಕೊಡ್ತೀನಿ. ಇದರಿಂದ ನೀವು ಟೌನಿಗೆ ಹೋಗಿ ಬಸ್ಸಿಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಇಡ್ತೀನಿ. ಇದು ನೋಡಿ, ಇದು ಬಂದ್ಬಿಟ್ಟು ತಮಿಳ್ನಾಡು ಬ್ರೀಡ್. ಇದು ತಮಿಳ್ನಾಡು ಹುಂಜ, ತಮಿಳ್ನಾಡು ಆಟೆ ಬ್ರೀಡ್. ಒಟ್ಟು ಮನೆಯಲ್ಲೇ ಮರಿಯಾಗಿರೋದು. ಇದು ಜಾತಿ ಬಂದ್ಬಿಟ್ಟು ತಮಿಳ್ನಾಡು ಬ್ರೀಡ್ ಅಂತಾರೆ. ನೀವು ಅಲ್ಲಿಂದ ಅಣ್ಣ ತಂದಿದ್ದು? ಲೋಕಲ್ ಅಲ್ಲೇ ತಂದ್ಬಿಟ್ಟು ಜಾತಿ ಬಂದ್ಬಿಟ್ಟು ತಮಿಳ್ನಾಡು ಬ್ರೀಡ್. ಇದು ನಮ್ಮವ್ರು, ನಮ್ಮ ಫ್ರೆಂಡ್ ಹತ್ರ ಆ ಕಡೆ ಇದೆಯಲ್ಲ ಫಿಲಿಪೀನ್ಸ್, ಅವರು ಫಿಲಿಪೀನ್ಸ್ ಕಡೆಯಿಂದ ಇಂಪೋರ್ಟ್ ಮಾಡ್ಸಿರೋದು. ಅವ್ರ ಕಡೆಯಿಂದ ನಾನ್ ತಂದಿರೋದು ಕೋಳಿ ಅವ್ರ ಹತ್ರ, ನಮ್ಮ ಫ್ರೆಂಡ್ ಹತ್ರ ಈ ಜಾತಿ. ಹಂಗಾಗಿ ಅದು ಫಿಲಿಪೀನ್ಸ್ ಅಂತ ಕರಿತೀವಿ. ಇದು ತಮಿಳ್ನಾಡು ಕೋಳಿ. ಇದು ಒಂದ್ ಮರಿ ಬಂದ್ಬಿಟ್ಟು 1,000 ರೂಪಾಯಿ ಬಾಳುತ್ತೆ. ಈ ಸಣ್ಣ ಮರಿ? ಸಣ್ಣ ಮರಿ ಒಂದ್ ಮರಿ 1,000 ರೂಪಾಯಿ. ಕೊಟ್ಟಿದ್ದೀರಾ ಯಾರಿಗಾನ? ಕೊಟ್ಟಿದ್ದೀನಿ. ಇವಾಗ ಇದು ಮಾರಿಲ್ಲ ಇನ್ನ, ಇವಾಗ ಮಾರ್ಬೇಕು. ಇನ್ನ ಸ್ವಲ್ಪ ದಿನ ಹೋಗ್ಲಿ ಅಂತ ಬಿಟ್ಕೊಂಡಿದೀನಿ. ಇದು ಸಣ್ಣ ಮರಿ ಬಂದ್ರೆ 1,000 ರೂಪಾಯಿ? ಒಂದ್ ಮರಿ ಬಂದ್ಬಿಟ್ಟು 1,000 ರೂಪಾಯಿ. ಇದು ನಾವ್ ಮಾರ್ತಾ ಇರೋದು. ಬೇರೆ ಕಡೆ ಹೆಂಗೈತೋ ಗೊತ್ತಿಲ್ಲ, ನಾವ್ ಮಾರ್ತಾ ಇರೋದು ಇಷ್ಟು. ಇದು ಎಷ್ಟು ವರ್ಷಕ್ಕೆ ಎಷ್ಟು ಸಲ ಇದು ಮರಿ? ವರ್ಷಕ್ಕೆ 3 ಬ್ಯಾಚ್ ಮರಿ ಮಾಡುತ್ತೆ. 3 ಇಂದ 4 ಬ್ಯಾಚ್. ಒಂದು
ಎಷ್ಟು ಒಂದ್ 10 ಮರಿ ಆಗ್ತಾವ? ಮೊಟ್ಟೆ ಬಂದ್ಬಿಟ್ಟು ಒಂದ್ 12 ಮೊಟ್ಟೆ ಇರುತ್ತೆ. 12ರಲ್ಲಿ ಒಂದ್ 10 12 ಒಂದ್ 11 9 ಮರಿ 8 ಮರಿ ಅಂತೂ ಮಾಡುತ್ತೆ. ಇದು ಸೇಮ್. ಇದು ಸೇಮ್. ಇದು ಸೇಮ್. ಇದು ತಮಿಳ್ನಾಡು. ಇದು ತಮಿಳ್ನಾಡು ಬ್ರೀಡ್. ಇದು ಅದೇ ತಮಿಳ್ನಾಡು ಬ್ರೀಡ್. ಇದು ಚಿಕ್ಕ ಮರಿ. ಇದೊಂದ್ ಮರಿ ಇವಾಗ ಕೊಟ್ರೆ ಒಂದ್ 500 ರೂಪಾಯಿ ಮರಿ ಹೋಗುತ್ತೆ. 11 ಮರಿ ಇದೆ. ಇದು ಇವನು ಎಲ್ಲ ಪಾರ್ಸಲ್ ಎಲ್ಲ ಪಾರ್ಸಲ್ ಬೇಕಾದ್ರು ಮಾಡ್ತೀನಿ. ಅಂದ್ರೆ ಮರಿ ಹಾಕಿ ಎಷ್ಟು ತಿಂಗಳು? ಇದು ಮರಿ ಹಾಕ್ಬಿಟ್ಟು 15 ದಿವಸದ ಮರಿ ಇದು. ಇದು ಒಂದು ತಿಂಗಳು 30 ದಿವಸದ ಮರಿ. ಎಷ್ಟು ದಿನ ಇಟ್ಕೊಂತೀರಣ್ಣ ಅದು? ಇದು ಮರಿ ಬಂದ್ಬಿಟ್ಟು ನಮಗ್ ಇಷ್ಟ ಆಯ್ತು ಅಂದ್ರೆ ಆ ಲೆವೆಲ್ ತಕ ಇಟ್ಕೊಂತೀವಿ. ಆ ಕಡೆ ದೊಡ್ಡ ಮರಿ ಐತಲ್ಲ, ನಮ್ಗೆ ರೇಟ್ ಇವಾಗ 1000 ರೂಪಾಯಿ ರೇಟ್ ಬಂತು ಅಂದ್ರೆ ಕೊಟ್ಬಿಡ್ತೀವಿ. ಇವಾಗ ನಾವ್ ರೇಟ್ ಹೇಳೋದು 1200-1300 ರೂಪಾಯಿ ರೇಟ್ ಹೇಳ್ತೀವಿ. ಅವ್ರೊಂದ್ 1000 ರೂಪಾಯಿ ಬರ್ತಾರೆ, ಅವಾಗ ಕೊಟ್ಬಿಡ್ತೀನಿ. ಇವಾಗ ನಾನ್ ಮಾಡ್ಬೇಕಂತ ಯಾವ್ದು ವಿಡಿಯೋ ಹಾಕಿಲ್ಲ, ಹಂಗಾಗಿ ಇಲ್ಲ ಹಂಗೆ ಐತೆ. ಅಲ್ಲಿ ಇದು ತಂದೆ ಅಲ್ಲಿದೆ ನೋಡಿ, ಅಲ್ಲಿ ಅಡ್ಡಾಡ್ತಿರೋದು. ಅಡ್ಡಾಡ್ತಿರೋದು ಅದ್ರ ತಂದೆ. ಸರಿ 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 ಸರಿ. ಅಂದ್ರೆ ಇವಾಗ ಮೊಟ್ಟೆ ಹಾಕಿ ಮರಿ ಮಾಡಿ ಎಷ್ಟು ತಿಂಗಳು ಇರ್ತದೆ ಇಲ್ಲಿ? ಇದು ಮೊಟ್ಟೆ ಹಾಕಿ ಮರಿ ಮಾಡಿ ಒಂದ್ 2 ತಿಂಗಳು ಇರುತ್ತೆ. ಆಮೇಲೆ ಮಾರಕ್ ಬರುತ್ತೆ. ಮಾರಕ್ ಬರುತ್ತೆ. ಸರಿ ಸರಿ. ಇದು ಬಂದ್ಬಿಟ್ಟು ನಾವ್ ಮಾಡ್ಲೇಬೇಕು ಅಂತ ಮಾಡ್ತಾ ಇಲ್ಲ. ಏನಂದ್ರೆ ಸ್ವಲ್ಪ ಇರ್ಲಿ, ನಮ್ ಖುಷಿಗೂ ಮಾಡ್ತಾ ಇದೀವಿ. ಸೈಡ್ ಬಿಸ್ನೆಸ್ ಟೈಪ್. ಬೇರೆ ಕಡೆ ನಾನು ಬೇರೆ ಕೆಲಸನ ಮಾಡ್ಕೊಂಡು ಇದು ಸುಮ್ನೆ ಯಾವಾಗ ಬಂದ್ ಇವಾಗ ಫ್ರೀ ಇದೀವಿ, ಬಂದ್ ನೋಡ್ಕೊಂಡ್ ಮೇವ್ ಹಾಕೊಂಡ್ ಹೋಗೋದಷ್ಟೇ. ಇಲ್ಲಿ ಪರ್ಮನೆಂಟ್ ಆಗಿ ನಿಮ್ಮ ಅಪ್ಪಾಜಿ ಇರ್ತಾರೆ? ನಮ್ಮ ಅಪ್ಪಾಜಿ ಇರುತ್ತೆ ಪರ್ಮನೆಂಟ್. ಇದನ್ ಬಿಟ್ರೆ ಬೇರೆ ಕೆಲಸ? ಬೇರೆ ಕೆಲಸ ಹೂವು ಹಾಕ್ತೀನಿ ಟೌನ್ ಅಲ್ಲಿ. ಹೂವನ್ನು ಹಾಕೊಂಡಿದೀರಾ? ಹೂವನ್ನು ಹಾಕೊಂಡಿದೀನಿ. ಮೇಲೆ ಇದೆ ಹೂವು. ಯಾವ ಹೂವು? ಆಸ್ಟ್ರೇಲಿಯಾ ಅಂತ, ಅದು ಕಲರ್ ಬಟನ್ಸ್ ಅಂತಾರ ಈ ಕಡೆ ಸೈಡ್. ಬೇರೆ ಸೈಡ್ ಏನಂತಾರ ಗೊತ್ತಿಲ್ಲ, ಒಟ್ಟು ಇಲ್ಲಿ ಕಲರ್ಸ್ ಅಂತಾರ ಅದನ್ನು. ಎಕ್ಕೆ ಹೂವನು ಅದು ಇದು ಲೂಸ್ ಹಾಕ್ತೀರಾ? ಆರಾಮ್ ಮಾಡ್ತೀವಿ. ಇಲ್ಲೇ ಕಟ್ತಾರ? ಇಲ್ಲ, ಮನೆಯಲ್ಲೇ ಕಟ್ಟಿ ಕಳಿಸ್ತೀವಿ. ಅದು ಹೆಂಗೆ ಮಾರ್ಕೆಟ್ ರೇಟ್ ಹೆಂಗಿರುತ್ತೆ? ಮಾರ್ಕೆಟ್ ರೇಟ್ ಅಂತಾನೆಲ್ಲ ಫಿಕ್ಸ್ ಇರುತ್ತೆ. 20 ರೂಪಾಯಿ ಒಂದ್ ಹಾರ ಫಿಕ್ಸ್ ಇರುತ್ತೆ. ಒಂದ್ 130 140 100 ಕೊಡ್ತೀನಿ ಡೈಲಿ. ಅಂದ್ರೆ ಮಾಮೂಲಿ ಕಸ್ಟಮರ್? ಮಾಮೂಲಿ ಕಸ್ಟಮರ್ ಇರ್ತಾರೆ. ಅಂಗಡಿಗಳಿಗೆ ಪೂಜೆ ಮಾಡ್ತಾರಲ್ಲ ಡೈಲಿ, ಬೆಳಿಗ್ಗೆ ಮಾರ ಹಾಕಿ ಮಲ್ಲಿಗೆ ಹೂ ಹಾಕಿ ಮಾಡೋರು ಇವ್ ಕ್ಯಾರ್ ಹಾಕಿ ಶ್ರೇಷ್ಠ ಅಂತ ಹೇಳಿ ಮಾಡ್ಬಿಡ್ತಾರೆ. ಎವ್ರಿ ಡೇ ಕೊಟ್ಟು ಬರೋದು? ಹೌದೌದು. ಕೊಟ್ಟು ಬಂದು ಇಲ್ಲಿ ನೋಡ್ಕೊಂಡು ಅದ್ ಮಿಕ್ಕಿದ ಏನ್ ಕೆಲಸ ಆಯ್ತು ಅದ್ ನೋಡ್ಕೊಂಡು ಹೋಗೋದು? ಹೌದೌದು. ಬಂದ್ಬಿಟ್ಟು 250 ರೂಪಾಯಿ ಮೊಟ್ಟೆ ಮಾರ್ತಾ ಇರೋದು. ಇಂಟ್ರೆಸ್ಟ್ ಇರೋರು ತಗೊಂತಿದ್ದಾರೆ. ಹೌದಾ? ತಗೊಂಡ್ ಹೋಗ್ತಾರ? ತಗೊಂಡ್ ಹೋಗ್ತಾರೆ. ಒಂದ್ ಮೊಟ್ಟೆ ಬಂದು 250 ರೂಪಾಯಿ. ತಗೊಂಡ್ ಹೋಗಿದ್ದಾರೆ? ತಗೊಂಡ್ ಹೋಗಿದ್ದಾರೆ. ಕಮ್ಮಿ ಇಲ್ಲ? ಕಮ್ಮಿ ಇಲ್ಲ. 250 ರೂಪಾಯಿ ಒಂದ್ ಮೊಟ್ಟೆ, ಕಮ್ಮಿ ಇಲ್ಲ. ಅಂದ್ರೆ ಅವ್ರು ತಗೊಂಡೋಗಿ ಅವರು ಮರಿ ಮಾಡಿಸ್ಕೊಂಡು ರೇಟಿಂಗ್ ಮಾರ್ಕೊಳೋದು ಇಲ್ಲ ಬಿಟ್ಕೊಳೋದು ಮಾಡ್ತಾರೆ. ಇವಾಗ ಏನಾಗುತ್ತೆ ಅಂದ್ರೆ ಇವಾಗ 5,000 ರೂಪಾಯಿ ಕೊಟ್ಟ ಬೇಟೆ ತಗೊಳಕ್ಕಾಗಲ್ಲ. ಬೇಟೆ ಬಂದ್ಬಿಟ್ಟು ಅದ್ರ ಮೊಟ್ಟೆ ತಗೊಂಡೋಗ್ಬಿಟ್ರೆ ಇವಾಗ 10,000 ರೂಪಾಯಿ ಆಟೆ ಆದ್ರೆ 5,000 ರೂಪಾಯಿ ಆಟೆ ಆದ್ರೆ ಮೊಟ್ಟೆ 250 ರೂಪಾಯಿ. ಅದೇ ಜಾತಿ ಮರಿ ಬೀಳುತ್ತೆ. ಅವಾಗ ಸ್ವಲ್ಪ ಇನ್ನೊಂದು ಸುಮಾರು ಒಂದ್ 6 ತಿಂಗಳು ಸಾಕೊಂಡ್ರೆ ಅದೇ ಸೈಜ್ ಆಟೆ ಬರುತ್ತೆ. ಅದೇ ಅಣ್ಣ, ಇದು ಮರಿ ಅದು ಮೊಟ್ಟೆ ಇಟ್ಟ ಮೇಲೆ ಎಷ್ಟು ದಿನದೊಳಗಡೆ ತಗೊಂಡು ಹೋಗ್ಬೇಕು? ಮೊಟ್ಟೆ ಇಟ್ಟು 10 ದಿನದೊಳಗಡೆ ತಗೊಂಡು. ಇಲ್ಲ ಅಂದ್ರೆ ಫೇಲ್ ಆಗುತ್ತೆ ಮೊಟ್ಟೆ. ಅಂದ್ರೆ ತಿನ್ನಕ್ಕಾದ್ರೂ ಬರುತ್ತೆ? ತಿನ್ನಕ್ಕಾದ್ರೆ ಬರುತ್ತೆ. ಅದು 250 ರೂಪಾಯಿ ಕೊಟ್ಟು ತಿನ್ನೋರು ಯಾರು ತಗೊಂಡ್ ಪಾಲಕ್ ಮೊಟ್ಟೆನೆ ಸಿಗುತ್ತೆ 6 ರೂಪಾಯಿ ಕೊಟ್ರೆ. ಹಂಗಾಗಿ ಯಾರು ತಿನ್ನೋರು ಯಾರು ತಗೊಂಡೋಗಲ್ಲ, ಸಾಕರಿದ್ರೆ ತಗೊಂಡ್ ಹೋಗ್ತಾರೆ. ಕಮ್ಮಿ ಅಂದ್ರೆ ಎಷ್ಟು ಕೊಡ್ತೀರಾ ಅಣ್ಣ? ಕಮ್ಮಿ ಅಂದ್ರೆ ಎಷ್ಟು? ಕಮ್ಮಿ ರೇಟ್? ಕಮ್ಮಿ ಅಂದ್ರೆ ಒಂದ್ 2,000. ಅದು ನೀವು ರೇಟ್ ಹೆಂಗ್ ಕೊಡ್ತೀರಾ ಹಂಗಿರುತ್ತೆ ಕೋಳಿ. ಇವಾಗ ನಿಮ್ಗೆ 10,000 ರೂಪಾಯಿ ಕೋಳಿ ಬೇಕಂದ್ರೆ ಆ ರೇಂಜಿಗೆ ಲೈನೇಜ್ ಇರುತ್ತೆ. ನಿಮ್ಗೆ 2,000 ರೂಪಾಯಿ ಬೇಕಂದ್ರೆ ಅದು ಅಷ್ಟು ಲೈನೇಜ್ ಇರುತ್ತೆ. ಬೇಕಂದ್ರೆ ಅವನು ತೋರಿಸ್ತೀನಿ ಬನ್ನಿ. ಅದು ಕಮ್ಮಿ. ಕೆಲವರು ಕೆಜಿ ಲೆಕ್ಕ ಕೊಡ್ತೀರಾ? ಕೆಜಿ ಲೆಕ್ಕ ಇಲ್ಲ ಯಾವ್ದು ಇಲ್ಲಿ. ಕೆಜಿ ಲೆಕ್ಕ ಇಲ್ವಾ? ಇಲ್ಲ, ಕೆಜಿ ಲೆಕ್ಕ ಇರೋದು ಅಲ್ಲಿದೆ. ಅದೊಂದೇ ಒಂದ್ ಪೀಸ್ ಬಿಟ್ಕೊಂಡಿದೀವಿ ಮನೆಗಿರ್ಲಿ ಅಂತ. ಇದಿದೆಯಲ್ಲ, ಇದು 2,500 ರೂಪಾಯಿ ಆಟೆ. ಅಂದ್ರೆ ಲೈನೇಜ್ ಇರಲ್ಲ, ಕೋಳಿ ಚೆನ್ನಾಗೈತೆ ಅಷ್ಟೇ, ಪೆಡ್ಸೆ ಆಟೆ. ಅಷ್ಟೊಂದ್ ಆಟ ಬರಲ್ಲ, ಅಷ್ಟೊಂದ್ ಕ್ವಾಲಿಟಿ ಬರಲ್ಲ. ಒಟ್ಟು ಅದ್ ಲೈನೇಜ್ ಆಟೆ. ಮತ್ತೆ ಅಲ್ಲಿ ಕಡಕ್ ಮಾತಿದೆಯಲ್ಲ, ಅದು ತೂಕದ ಲೆಕ್ಕ ಕೊಡ್ತೀವಿ 300-350 ರೂಪಾಯಿ ಕೆಜಿ ಲೆಕ್ಕ. ಕೆಜಿ ಲೆಕ್ಕ ಅದೊಂದು ಮನೆಗೆ ಅಂತ ಬಿಟ್ಕೊಂಡಿದೀನಿ ಹಂಗಾಗಿ ಅಷ್ಟೇ. ಅದ್ ಕೆಜಿ ಎಷ್ಟು ಬರುತ್ತೆ? ಅದು ಇವಾಗ ಕೆಜಿ ಬಂದ್ಬಿಟ್ಟು 1.5 ಕೆಜಿ ಇದೆ. ಇನ್ನ ಮರಿ ಪಟ್ಟ ಲೆಕ್ಕಾಚಾರ ಇದೆ. ಅದು ಫೈನಲ್ ತೂಕ 2.5 ಕೆಜಿ ಬರುತ್ತೆ. ಈ ಬೇಟೆ ಬಂದ್ಬಿಟ್ಟು 6,000 ರೂಪಾಯಿ. ಇದು ಎಲ್ಲಿಂದ ತಂದಿದ್ದು? ಇಲ್ಲೇ ನಮ್ಮ ಫ್ರೆಂಡ್ ಹತ್ರನೇ ಅದ್ರ ಜೊತೆ ತಂದಿದ್ದು. 6,000 ರೂಪಾಯಿ ಕೊಟ್ಟು. ಅದು 5,000 ನಮ್ ಫ್ರೆಂಡ್ ಹತ್ರನೇ ತಂದಿದ್ದು. ಅದನ್ನು ಅಲ್ಲೇ ಎಷ್ಟು ತಿಂಗಳಾಗೈತಣ್ಣ ಇವೆಲ್ಲ ತಂದು? ಅಲ್ಲೇ ಒಂದೂವರೆ ವರ್ಷ ಆಗಿದೆ. ಇವಾಗ ಕೇಳ್ತಿರೋದು ಬಂದು ರೇಟ್? ಇವಾಗ ಕೇಳ್ತಿರೋದು ಬಂದ್ಬಿಟ್ಟು 5,000 ಕೇಳ್ತಿದ್ದಾರೆ. ಅದೊಂದು 4,000 ಕೇಳ್ತಿದ್ದಾರೆ. ನಾನು ಕೊಡುವಂತ ಕೇಳ್ತಿದ್ದಾರೆ, ನಾನು ಕೊಡ್ತಾ ಇಲ್ಲ. ಇರೋದೇ ಕಮ್ಮಿ ಐತಲ್ಲ, ಹಂಗಾಗಿ ಬಂದವರೆಲ್ಲ ಕೇಳ್ತಾರೆ. ಬಂದವ್ರು ಹೋದವರೆಲ್ಲ ಇವಾಗ ಬೇರೆ ಕೋಳಿಗಳು ತಗೊಂಡೋಗ್ ಬರ್ತಾರಲ್ಲ, ಅವರೆಲ್ಲ ಕೇಳ್ತಿದ್ದಾರೆ. ನಾನು ಇರ್ಲಿ ಅಂತ ಬಿಟ್ಕೊಂಡಿದೀನಿ. ಸರಿ ಸರಿ ಅಣ್ಣ. ಮತ್ತೆ ಇನ್ನ ತರೋದ ಪ್ಲಾನಿಂಗ್ ಐತೆ? ಇಲ್ಲಣ್ಣ, ಇದ್ರಲ್ಲೇ ಜಾಸ್ತಿ ಮಾಡ್ಕೊಂಬ ಅಂತಿದೀನಿ. ಇವಾಗೆಲ್ಲ ಕಾವಿ ಕುಂತ್ಕೊಂಡಿದೆ ಕೋಳಿಗಳು ಮೊಟ್ಟೆ ಮೇಲೆ ಮರಿ ಮಾಡಕ್ಕೆ. ಇಲ್ಲಿ ಒಂದ್ ಸ್ವಲ್ಪ ನಮ್ಮ ಮಾವೂರಲ್ಲಿ ಬೇರೆ ಬಿಟ್ಟಿದೀನಿ.
ಹಂಗಾಗಿ ಯಾವ್ದು ಇಂಟ್ರೆಸ್ಟ್ ಕೊಟ್ಟಿಲ್ಲ. ಇವಾಗ ಸಂಕ್ರಾಂತಿಗೆ ಜನವರಿ ಪಟ್ಟು ತಮಿಳ್ನಾಡಿಗೆ ಹೋಗ್ತಾರಣ ಅಂತ ಇದೀನಿ ಒಂದ್ 10 ಹುಂಜಾಗಳು. ಅಲ್ಲಿ ಎಲ್ಲ ತಮಿಳ್ನಾಡಲ್ಲಿ ಕುಂದರ್ಪಲ್ಲಿಯಲ್ಲಿ 6,000 7,000 ಹಂಗೆಲ್ಲ ಸಿಗ್ತವೆ. ನಾವ್ ಇಲ್ಲಿಗೆ ತಗೊಂಬಂದು 10,000 9,000 ಮಾರ್ಕೋಬಹುದು ಒಂದ್ ಕೋಳಿಗೆ. ಅಲ್ಲಿಂದ ಕಮ್ಮಿ ಎಷ್ಟು ತರುತ್ತೆ ಅಲ್ಲಿ? ಇವಾಗ ನಮ್ ಬಂಡವಾಳ ಇದ್ದಂಗೆ 1 ಲಕ್ಷ ತಗೊಂಡೋದ್ರೆ ಒಂದ್ 15 ಕೋಳಿ ಬರುತ್ತೆ. ಹೌದಾ? ಈಗ ಎಲ್ಲ ಕಾವಿ ಕೂರ್ಸಿದೀನಿ ಇವಾಗ. ಓಹೋ. ಎಷ್ಟ್ ದಿನ ಕಾವಿ ಕೂರ್ಸಿ? ಇದ್ ಬಂದ್ಬಿಟ್ಟು ಒಂದು 12 ದಿನ ಆಗಿದೆ. ಇದು 15 ದಿನ ಆಗಿದೆ. 21 ದಿನಕ್ಕೆ ಮರಿ ಹೊರಡಿಸುತ್ತೆಲ್ಲ. 15 ದಿನ ಆಗಿದೆ. ಇಲ್ಲೊಂದ್ ಸ್ವಲ್ಪ ಕೂರ್ಸಿದೀನಿ. ಇದು ಯಾಟೆ ಬಂದ್ಬಿಟ್ಟು 6,000 ರೂಪಾಯಿ ಯಾಟೆ ಇದು. ಇದು ಈಗ ಕೇಳ್ತಿದಾರ ನೀವು ತಂದಿದ್ದ? ನಾವ್ ತಂದಿರೋದು. ಇವಾಗ ಸದ್ಯಕ್ಕೆಲ್ಲ ತಂದಿರೋ ಕೋಳಿ ಬಿಟ್ಕೊಂಡಿದೀನಿ. ಇವಾಗ ಕ್ಲಾರಿಟಿ ಬರ್ತೈತಿ. ಈಗ ಇದು 10,000 ರೂಪಾಯಿ ಆಟೆ. ಓಹೋ. ಇದಣ್ಣ ತಂದಿದ್ದು ಎಲ್ಲಿಂದ? ಇಲ್ಲೇ ನಮ್ ಫ್ರೆಂಡ್ ಹತ್ರನೇ ತಂದಿರೋದು. ಅವನು ಲೈನೇಜ್ ಕೋಳಿ ಅಂತ ಹೇಳ್ತಾರೆ. ನೋಮನ್ ಲೈನ್ ಅಂತ ಅದು. ನೋಮನ್ ಲೈನ್. ನೋಮನ್ ಲೈನ್. ಫ್ರೆಂಡ್ ಅಂದ್ರೆ ಇಲ್ಲಿ ನಿಯರಾ ಏನು? ಇಲ್ಲೇ ನಿಯರ್ ಪಟ್ರಳ್ಳಿ. ಪಟ್ರಳ್ಳಿ ಪಟ್ರಳ್ಳಿ. ಅಲ್ಲಿ ದಿನೇಶ್ ಅಂತ ಇದಾರೆ. ಅವ್ರು ಒಳ್ಳೆ ಕೋಳಿಗಳು ಚೆನ್ನಾಗಿ ಸಾಕ್ತಿದ್ರು. ಅವ್ರ ಹತ್ರ ನೋಡ್ಕೊಂಡು ತಗೊಂಬಂದಿರೋದ್ ಕೋಳಿ. ಇದು ಅಷ್ಟೇ 10,000. ಅವನ ಹತ್ರನೇ ತಂದಿರೋದ್ ಕೋಳಿ. ಎಲ್ಲ ಹಳೆ ಲೈನ್ ಎಲ್ಲ ತೆಗೆದು ಲೈನೇಜ್ ಮೇಲೆ ಡಿಪೆಂಡ್ ಆಗುತ್ತೆ ರೇಟು. ಇವೆಲ್ಲ ಫೈಟರ್ ಕೋಳಿ. ಎಲ್ಲ ಫೈಟರ್. ಇದು ಅಷ್ಟೇ ನೋಡಿ, ಇದು 10,000. 10,000 ಕೋಳಿ ಸಾಕಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಮನೆಯಲ್ಲಿ ಏನಾನ ಅಬ್ಜೆಕ್ಷನ್ ಮಾಡಿದ್ರ ಹೆಂಗೆ? ಹೌದು, ಮನೆಯಲ್ಲಿ ಸಾಕಕ್ಕೆ ಬಿಡ್ತಾ ಇರ್ಲಿಲ್ಲ ಕೋಳಿನ. ಕೋಳಿ ಸಾಕ್ಬೇಡ ನಮ್ಗೆ ಸೆಟ್ ಆಗಲ್ಲ, ಕೋಳಿ ಸಾಕ್ಬೇಡ ಅಂತ ಅಂತಿದ್ರು. ಹಂಗಾಗಿ ನಾನು ಹೇಳ್ದಲೆ ಕೇಳ್ದಲೆ ಸುಮ್ನೆ ದಡ ತಂದ್ ಸಾಕ್ತೆ. ಒಳ್ಳೆ ಇನ್ಕಮ್ ನೋಡ್ಬಿಟ್ಟು ಇವಾಗ ಅವ್ರು ನಾನೇ ಬಿಡ್ತೀನಿ, ನಾನ್ ಸಾಕಕ್ ಆಗಲ್ಲ ಅಂತಂದ್ರು ಇಲ್ಲ ನಾನ್ ನೋಡ್ಕಂತ ನೀ ಬಿಡು ಅಂತ ಹೇಳ್ತಿದ್ದಾರೆ. ಹಂಗಾಗಿ ಸುಮ್ನೆ ಸಾಕಂತ ಇದೀನಿ. ಮೊದ್ಲಿಗೆ ಅಬ್ಜೆಕ್ಷನ್ ಮಾಡಿದ್ರು? ಬಾಳ ಮಾಡಿದ್ರು. ಅಂದ್ರೆ ದೇವ್ರಿಗಾಗಲ್ಲ, ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ಬಿಟ್ಟು ಅಬ್ಜೆಕ್ಷನ್ ಬಾಳ ಮಾಡಿದ್ರು. ನಾನು ಇಲ್ದಾಗ ಅವರೇ ತಗೊಂಡೋಗೆಲ್ಲ ನಾ ಮಾರಕ್ ಬರೋದು, ಇಲ್ಲಾಂದ್ರೆ ಬಿಟ್ ಬರೋದು ಮಾಡಿದ್ರು. ಆಮೇಲೆ ಸ್ವಲ್ಪ ಇದ್ರಲ್ಲಿ ಆದಾಯ ಯಾವಾಗ ನೋಡಿದ್ರು, ನಾನೇ ಮಾರ್ತೀನಿ ಅಂದ್ರು ಅವ್ರು ಬಿಡಕ್ ತಯಾರಿಲ್ಲ. ನಾನ್ ನೋಡ್ಕೊಂತೀನಿ, ನಿನ್ ಬದುಕೇನೈತ್ ನೋಡ್ಕ ಅಂತಾರೆ. ಹಂಗಾಗಿ ನಾವ್ ಅಪ್ಪಾಜಿನೇ ನೋಡ್ಕೊಂಡಿದ್ದಾರೆ.